ಸಿಎಂ ಸಿದ್ದರಾಮಯ್ಯನವರು ಫುಲ್ ಅಪ್ಸೆಟ್ ಆಗೋದಕ್ಕೆ ಕಾರಣ ಆಗಿದೆ. ಯಾಕೆ ಮೌನ ವಹಿಸಿದ್ದಾರೆ ಹೈಕಮಾಂಡ್ ಅಂತ ಅಪ್ಸೆಟ್ ಆಗಿದ್ದಾರಂತೆ ಫುಲ್. ಸೊ ಸೈಲೆಂಟ್ ಆಗಿರೋದೇ ಈಗ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಟೆನ್ಷನ್ ಅಂತ ಹೇಳಲಾಗ್ತಾ ಇದ್ದು, ಯಾಕೆ ಹೈಕಮಾಂಡ್ ಸೈಲೆಂಟ್ ಆದ್ರು? ಕೋರ್ಟಿನ ಆದೇಶ ಬಂದಾಗೆಲ್ಲ ನಾವು ನಿಮ್ ಜೊತೆಗೆ ಇರ್ತೀವಿ, ಕೈ ಜೋಡಿಸ್ತೀವಿ ಅಂದವರು ಸಡನ್ ಆಗಿ ಸೈಲೆಂಟ್ ಆದ್ರೆ ಯಾಕೆ ಅನ್ನೋ ಪ್ರಶ್ನೆ. ಸೊ ಅದೇ ವಿಚಾರ ಸಿದ್ದರಾಮಯ್ಯನವರಿಗೆ ಢವ ಢವ ಅಂತ ಇದೆ. ಇತ್ತ SC ಸಮುದಾಯದ ಸಚಿವರು ಗೌಪ್ಯ ಸಭೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೌನವಾಗಿರೋದು, ಸಚಿವರುಗಳ ನಡೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಒಂದ್ ರೀತಿ ಟೆನ್ಷನ್ ಆಗೋ ತರ ಮಾಡಿದೆ. ಬಟ್ ಯಾಕೆ ಹೈಕಮಾಂಡ್ ಸೈಲೆಂಟ್ ಆಗಿದೆ? ಸೈಲೆಂಟ್ ಆಗಿರೋದಕ್ಕೆ ಏನ್ ಕಾರಣ? ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಟೆನ್ಷನ್ಗೆ ಮತ್ತಷ್ಟು ಕಾರಣ. ಕಾದ್ ನೋಡುವ ತಂತ್ರಕ್ಕೆ ಹೈಕಮಾಂಡ್ ಏನಾದ್ರೂ ಹೋಗಿದ್ಯಾ, ಏನಾಗಬಹುದು ಅಂತ ಸಾಕಷ್ಟು ಕುತೂಹಲ ಆ ನಡೆ ಮೇಲೆ ಇರೋದು. ಏನಾಗುತ್ತೆ ಅಂತ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರ ಸಪೋರ್ಟ್ ನನಗಿದೆ ಅಂತ ಹೇಳಿ ಖುಷಿಯಾಗಿರೋದಾ, ಅಥವಾ ಯಾಕೆ ಸೈಲೆಂಟ್ ಆಗಿಬಿಟ್ರು ಅಂತ ದುಃಖ ಪಡೋದಾ? ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು ಸಿದ್ದರಾಮಯ್ಯನವರಿಗೆ. ಸಾಕಷ್ಟು ಟೆನ್ಷನ್ ಅಂತೂ ಇದೆ. ಟೆನ್ಷನ್ ಇದ್ರೂ ಕೂಡ ಎಲ್ಲೋ ಕೂಲ್ ಆಗಿರೋ ತರ ಕಾಣಿಸ್ತಾ.